ಶುಭೋದಯ ಮಕ್ಕಳೇ. ಪದ್ಯ ಭಾಗಕ್ಕೆ ಬರೋಣ. ಒಂದು ಪದ್ಯ ಹುತ್ತರಿ ಹಾಡು. ಇದನ್ನು ಬರೆದಿರೋರು ಪಂಜೆ ಮಂಗೇಶರಾಯ, ಕವಿ ಶಿಷ್ಯ ಅನ್ನೋ ಕಾವ್ಯನಾಮದಿಂದ ಬರೀತಾರೆ. ಮೊದಲಿಗೆ ಒಂದ್ಸಲ ಪದ್ಯ ಓದ್ಬಿಡೋಣಂತೆ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ, ಅಲ್ಲೇ ಕೊಡವರ ಬೀಡಲ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಸೊಂಡಿಲಿನ ರಣಕೊಂಬನಾರ್ ಭೋರ್ಗರೆದರೋ, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಭೇಟೆಯ ಮೆರೆದರೋ, ಅವರು ಸೋಲ್ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರೇ ಕೊಡಗಿನ ಹಿರಿಯರು. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್, ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು, ಧರ್ಮ ದಾನವ ಕಟ್ಟು ಕಟ್ಟಳೆ ರೀತಿ ನೀತಿಯ ಕೋಶವು. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡಲಮ್ಮದು. ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ, ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದಿರವರ್ಮನೆ, ಇದಕೋ ಚೆಂಗಾಳ್ವರಸರ ಡಂಬರವು ಕುಣಿದ ಶ್ರೀರಂಗವು, ಇದೋ ಇದೋ ಇಲ್ಲರಳ್ದು ಹಾಲೇರಿಯರ ಬಲಗಿರಿ ಶೃಂಗವು. ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು, ಕಡೆಗಿದು ಕದಲದೆಮ್ಮನು ಬೆಡಗಿದು. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಲಿ. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೆ ನಮ್ಮಲಿ, ನೆಮ್ಮದಿಯ ನಿದು ತಾಳಲಿ, ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಈಗ ಪದ್ಯಕ್ಕೆ ಬರೋಣ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಈಗ ಪದ್ಯಕ್ಕಿಂತ ಮೊದಲು ಪ್ರವೇಶ ನೋಡೋಣಂತೆ. ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಹುತ್ತರಿ ಹಾಡು ಒಂದು. ಹುತ್ತರಿ ಹಾಡು ಅಂದರೆ ಕೊಡಗಿನ ಜೀವನ, ಕೊಡಗಲ್ಲಿರ್ತಕ್ಕಂಥ ಜೀವನ ಹೇಗಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಕೊಡವರು ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು ಇದಾಗಿದೆ. ಹುತ್ತರಿ ಹಾಡು ಅಂದರೆ ಕೊಡವರು ಸುಗ್ಗಿಯ ಸಂದರ್ಭದಲ್ಲಿ ಹಾಡತಕ್ಕಂಥ ಹಾಡು. ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು, ವೀರಶ್ರೀಯನ್ನು ವರ್ಣಿಸುವುದು, ಕೊಡಗಿನ ಸೌಂದರ್ಯವನ್ನು, ಅಲ್ಲಿಯ ಪರಿಸರವನ್ನು ವರ್ಣಿಸೋದು, ಮತ್ತು ಅಲ್ಲಿಯ ಎಷ್ಟು ಜನ ಶೌರ್ಯದಿಂದ ಇದ್ದು ಅನ್ನೋದನ್ನು ವರ್ಣಿಸತಕ್ಕಂಥದ್ದು ಈ ಹಾಡಿನಲ್ಲಿ ಬಿಂಬಿತವಾಗಿರುತ್ತೆ. ಕೊಡಗಿನ ಸಂಸ್ಕೃತಿ, ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಇದು ಒಳಗೊಂಡಿದೆ. ಕೊಡಗಿನ ಸಂಸ್ಕೃತಿ, ಅಲ್ಲಿ ಯಾವ ಆಚಾರ ವಿಚಾರಗಳಿದ್ವು, ಅಲ್ಲಿ ಜನಗಳು ಯಾವ ಥರ ಇದ್ದರು ಅನ್ನೋದು ಇದ್ರ ಮುಖಾಂತರ ನಾವು ತಿಳ್ಕೋಬಹುದು. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಇಲ್ಲಿ ಭೂರಮೆ ಅಂದರೆ ಭೂದೇವಿ, ದೇವ ಸನ್ನಿಧಿ ಇಲ್ಲಿ ದೇವರೇ ಇದ್ದಾರೆ. ಬಯಸಿ ಬಿಮ್ಮನೆ ಬಂದಳು, ದೇವತೆ ಅಂದರೆ ಅವಳು ಬಿಮ್ಮನೆ ಸುಮ್ಮನೆ ಇಲ್ಲಿ ಬಂದಳು ಅಂದರೆ ಕೊಡಗಿನಲ್ಲಿ ನೆಲೆಸಕ್ಕಾಗಿ ಬಂದಳು. ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು. ಗಿರಿ ಅಂದರೆ ಪರ್ವತಗಳ ಶ್ರೇಣಿ, ಬೆರಗು ಅಂದರೆ ಅತ್ಯಾಶ್ಚರ್ಯಕರ ಪಡ್ತಕ್ಕಂಥ ಪರ್ವತ ಶ್ರೇಣಿಗಳಿದ್ದಾವೆ. ಅಲ್ಲಿ ಮೋಹನ ಅಂದರೆ ತುಂಬ ಚೆನ್ನಾಗಿರೋದು, ಅಂಥ ರೂಪಿನಿಂದ ಕಂಗೊಳಿಸತಕ್ಕಂಥ ಈ ಭೂಮಿಯಲ್ಲಿ ಈ ದೇವರು ಸುಮ್ಮನೆ ಬಂದು ಇಲ್ಲಿ ನೆಲೆಸಿದ್ದಾಳೆ. ಎಲ್ಲಿ ಮುಗಿಲಲ್ಲಿ ಮಿಂಚಿನಲ್ಲಿ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಆಕಾಶದಲ್ಲಿ ಹೆಂಗೆ ಮಿಂಚು ಮಿಂಚುತ್ತೋ ಹಾಗೆ ಕಾವೇರಿ ನೀರು ಹೊಳೆ ಹರಿಸ್ತಾ ಇದ್ದಾಳೆ. ಹೆಂಗೆ ಮಿಂಚುತ್ತೋ ಆಕಾಶದಲ್ಲಿ ಹಾಗೆ ನೀರು ಧುಮ್ಮಕ್ಕಿ ಹರಿತಾ ಇದೆ ಕಾವೇರಿ ನೀರು. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲವ ಕಳೆ ಕಳೆ ಕಳೆವಳು. ಎಲ್ಲ ಅಲ್ಲಿರ್ತಕ್ಕಂಥ ನಾಡಿನ ಜನಕ್ಕೆಲ್ಲ ನೀರನ್ನು ಉಣಿಸಿ ಅಲ್ಲಿ ಒಳ್ಳೆ ಬೆಳೆ ಬರಂಗೆ ಮಾಡಿದ್ದಾಳೆ. ಅಂದರೆ ಬೆಳೆ ಹೊಳಿತಾ ಇದೆ, ಕಳೆ ಕಳೆಯಾಗಿ ಕೂಡಿದೆ ಅಂತ. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ, ಅಲ್ಲೇ ಕೊಡವರ ಬೀಡಲ. ಇಲ್ಲಿ ಯಾವ ಕಡೆ ನೋಡಿದ್ರೂ ಪ್ರಕೃತಿಯ ಸೌಂದರ್ಯ ಕಣ್ಣಿಗೆ ಮುದ ಕೊಡ್ತಾ ಇದೆ. ಅದೇ ಕೊಡಗರ ನಾಡು, ಅಲ್ಲೇ ಕೊಡವರ ಬೀಡಲ, ಕೊಡವರು ಅಲ್ಲೇ ವಾಸ ಮಾಡ್ತಾ ಇರೋದು. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು. ನೋಡ್ರಿ, ಕೊಡಗಿನವರು ಎಷ್ಟು ಶೂರತನದಿಂದ ಕೂಡಿರೋರು ಅಂದರೆ ಪೂರ್ವಜರು ಹುಲಿಯ ಹಾಲನ್ನು ಊಟ ಮಾಡಿ ಬೆಳೆದಂಥವ್ರು. ನಾವು ಇಲ್ಲಿ ಹಸುವಿನ ಹಾಲು ಊಟ ಮಾಡಿ ಬೆಳೆದ್ರೆ ಅವರು ಹುಲಿಯ ಹಾಲನ್ನು ಕುಡಿದು ಬೆಳೆದಿರ್ತಕ್ಕಂಥ ಶೌರ್ಯವಂತರು. ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು. ನಾವು ಒಂದು ದಾರಕ್ಕೆ ಕಲ್ಲು ಕಟ್ಕೊಂಡು ಆಡ್ತೀವಲ್ಲ,
ಆದರೆ ಅವರು ಹೆಬ್ಬಾವಿಗೆ ಕಲ್ಲು ಕಟ್ಕೊಂಡು ಆಡ್ತಕ್ಕಂಥ ಶೂರಾದಿಶೂರರಿದ್ದರು ಅವರು. ಸವರಿ ಆನೆಯ ಸೊಂಡಿಲಿನ ರಣಕೊಂಬನಾರ್ ಭೋರ್ ಗರೆದರು. ಆನೆಯ ಸೊಂಡಿಲಿನ ಸವರ್ಬಿಟ್ಟು ಅದರ ದಂತನ ಉಪಯೋಗಿಸ್ಕೊಂಡಿರ್ತಕ್ಕಂಥ ಶಕ್ತಿವಂತರವರು. ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಅವರು ಯುದ್ಧದಲ್ಲಿ ಸವಿಯೋದು ಅಂದರೆ ಅವರ ಶೌರ್ಯ ಯಾವತ್ತೂ ಹಾಳಾಗದೇ ಇಲ್ಲ, ಯಾವಾಗಲೂ ಹಾಗೆ ಇರುತ್ತೆ. ಸಾಹಸತ್ವ, ಎಷ್ಟು ಸಾಹಸತ್ವದೆ. ಕ್ಷಾತ್ರ ಬೇಟೆಯ ಮೆರೆದರು. ಕ್ಷಾತ್ರ ಅಂದರೆ ಕ್ಷತ್ರಿಯರು ಯಾವಾಗಲೂ ಯುದ್ಧಕ್ಕಾಗಿ ಕಾಯ್ತಾನೆ ಇರ್ತಾರೆ, ಯಾವಾಗಲೂ ಸೆಣಸಾಡ್ತಾರೆ. ಅದೇ ಥರ ಈ ಕೊಡವರು ಸಹ ಯಾವಾಗಲೂ ವೀರತನದಿಂದ ಕೂಡಿರ್ತಾರೆ ಅಂತ. ಅವರ ಸೋಲ್ ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರೇ ಕೊಡಗಿನ ಹಿರಿಯರು. ಅವರು ಸೋಲ್ ಸಾವರಿಯರು, ಅವರಿಗೆ ಸೋಲನ್ನೋದು ಗೊತ್ತಿಲ್ಲ, ಸಾವನ್ನೋದು ಗೊತ್ತಿಲ್ಲ, ಯಾವಾಗಲೂ ಕೆಚ್ಚದೆಯಿಂದ ಹೋರಾಡೋದೊಂದೇ ಗೊತ್ತು. ಅವರು ಕಡುಗಲಿ ಗರಿಯರು. ಕಡುಗಲಿ ಅಂದರೆ ವೀರತನದಿಂದ ಹೊಂದಿಕೊಂಡವರು, ಮಹಾಶೂರರು. ಗರಿಯರು ಅಂದರೆ ಹಿರಿಮೆ ಅಂತವರು. ಅವರ ಹಿರಿಮೆ ಏನು ಅಂದರೆ ಮಹಾಶೂರತ್ವ ತೋರಿಸೋದೇ ಅವರ ಹಿರಿಮೆ. ಅವರೇ ಕೊಡಗಿನ ಹಿರಿಯರು. ಇಷ್ಟೊಂದು ಗುಣ ಇರ್ತಕ್ಕಂಥವ್ರು ಯಾರು, ಶೌರ್ಯದಿಂದ ಕೂಡಿರು ಅಂದರೆ ಅವರೇ ಕೊಡಗಿನ ಹಿರಿಯರು. ಕೊಡಗಿನ ಹಿರಿಯರು ಈ ಥರ ಶೌರ್ಯವಂತರಾಗಿದ್ದರು. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್. ನಮ್ಮ ನಾಡಿನ ಕೊರಳು ಅಂದರೆ ಆ ಕೊಡಗಿನ ಕೊರಳು, ದಾಸ್ಯದ ನೊಗಕ್ಕೆ ಭಾರತ ಬಗ್ಗದೋಲ್. ಆ ದಾಸ್ಯಕ್ಕೆ ನೊಗಕ್ಕೆ ಯಾವತ್ತೂ ಅದು ಕೀಡಾಗೋದಿಲ್ಲ, ಬಗ್ಗದಿಲ್ಲ. ಹೆಮ್ಮೆ ಹಗೆಗಳ ಹೊಡೆದ ಹಿರಿಯರು ಹಸಿದ ಹಾರುವ ಬಗ್ಗದೋಲ್. ಹೆಂಗೆ ಅವರು ಶೌರ್ಯದಿಂದ ಹೋರಾಡ್ತಾರೆ ಅಂದರೆ ಹಸಿದಂತಹ ಹುಲಿ ಹಾರಿ ಶತ್ರುನ ಹೇಗೆ ನಾಶ ಮಾಡುತ್ತೋ, ಬಗ್ಗ ಅಂದರೆ ಹುಲಿ ಹೆಂಗೆ ನಾಶ ಮಾಡುತ್ತೋ ಹಾಗೆಯೇ ನಮ್ಮ ಕೊಡಗಿನವರು ಶತ್ರುಗಳನ್ನ ಹೊಡೆದೋಡಿಸ್ತಾರೆ, ಹಿಮ್ಮೆಟ್ಟಿಸ್ತಾರೆ ಅಂತ. ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳದೀ ದೇಶವು ಧರ್ಮದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು. ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ತಕ್ಕಂಥ ಬೆಳೆದಿರ್ತಕ್ಕಂಥ ಈ ದೇಶ ದಾನ ಧರ್ಮದ ಕಟ್ಟಳೆ ರೀತಿ ನೀತಿ ಒಳಗೆ ಇದು ರೂಪಿತವಾಗಿದೆ. ಎಲ್ಲ ಥರದ ಸಂಪ್ರದಾಯವನ್ನು ಆಚರಿಸುತ್ತೆ, ಪಾಲಿಸುತ್ತೆ, ಮತ್ತು ಶೌರ್ಯತನನ ತೋರಿಸ್ತಾನೆ ಇರುತ್ತೆ. ನಮ್ಮ ಕೊಡಗಿದು ಜಮ್ಮದು. ಈ ಕೊಡಗು ನಮ್ಮದು. ಜಮ್ಮದು ಅಂತಂದರೆ ಅರಸನು ಇನಾಮಾಗಿ ಕೊಟ್ಟಂಥ ಭೂಮಿ ಈ ಕೊಡಗು. ಜಮ್ಮ ಕೊಡಗಿದು ನಮ್ಮದು. ಈ ಇನಾಮಾಗಿ ಕೊಟ್ಟಂಥ ಕೊಡಗು ನಮ್ಮದೇ. ನಮ್ಮೊಡಲ್ ಬಿಡಲಮ್ಮದು. ನಮ್ಮನ್ನು ಯಾವತ್ತೂ ಇದು ಬಿಡೋದಿಲ್ಲ, ಕಾಪಾಡ್ತಾನೆ ಇರುತ್ತೆ ಅಂತ ಅರ್ಥ. ಇದು ಅಗಸ್ತ್ಯನ ತಪದ ಮನೆ. ಈಗ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡತಕ್ಕಂಥ ಸ್ಥಳ. ಕಾವೇರಿ ತಾಯ ತವರ ಮನೆ. ಕಾವೇರಿ ಹುಟ್ಟಿದ್ದು ಇಲ್ಲೇ ಸಹ, ಕೊಡಗಿನ ಕಾವೇರಿ ಅಂತಲೇ ನಾವು ಕರಿತೀವಲ್ವ. ಕದನ ಸಿರಿಗುಯ್ಯಾಲೆ ತೂಗಿದನಿಲ್ಲಿ ಚಂದಿರವರ್ಮನೆ. ಕದನ ಸಿರಿಗುಯ್ಯಾಲೆ. ಕದನ ಅಂದರೆ ಏನು ಯುದ್ಧ, ಭೂಮಿ ಯುದ್ಧ ಮಾಡೋದು, ಜಗಳ ಮಾಡೋದು ಅಂದರೆ ಯುದ್ಧಕ್ಕೆ ಇದು ಹೆಸರುವಾಸಿ. ಅಂದರೆ ಶೌರ್ಯದಿಂದ ಯಾವಾಗಲೂ ಹೋರಾಡ್ತಾರೆ ಅಂತ. ಇಲ್ಲಿ ಸಿರಿಗುಯ್ಯಾಲೆ ತೂಗಿದನಿಲ್ಲಿ ಚಂದ್ರವರ್ಮನೆ. ಚಂದ್ರವರ್ಮನೆ ಸಹ ಇಲ್ಲಿ ಉಯ್ಯಾಲೆಯನ್ನು ತೂಗ್ತಾ ಇದ್ದಾನೆ. ಯಾವುದು ಕದನಕ್ಕೆ ನಾವು ಯಾವತ್ತೂ ಹಿಂಜರಿಯೋದಿಲ್ಲ, ಯಾವಾಗಲೂ ನಾವು ಶೌರ್ಯದಿಂದ ಹೋರಾಡ್ತೀವಿ ಅಂತೇಳಿ. ಇದಕ್ಕೋ ಚಂಗಾಳ್ ವರಸ ರಾವುಂಡನು ಇದಕ್ಕೋ ಚೆಂಗಾಳ್ ವರಸ ರಾಡಂಬರವು ಕುಣಿದ ಶ್ರೀರಂಗವು. ಅಂದರೆ ಇಲ್ಲಿ ಯಾವಾಗಲೂ ಕೆಚ್ಚದೆಯಿಂದ ಹೋರಾಡ್ತಕ್ಕಂಥವರೇ ಇದ್ದೀವಿ ಅಂತ ಹೇಳಿ ಇದರ ಅರ್ಥ. ಇದೋ ಇಲ್ಲೊರಳ್ದು ಹಾಲೇರಿಯರ ಬಲಶೃಂಗವು. ಹಾಲೇರಿ ಅಂತಂದರೆ 17ನೇ ಶತಮಾನದ ಆದಿಭಾಗದಲ್ಲಿ ವೀರರಾಜನೆಂಬ ಇಕ್ಕೇರಿಯ ರಾಜ್ಕುಮಾರ ಜಂಗಮ ವೇಷ ಅಂದರೆ ಸನ್ಯಾಸಿ ವೇಷದಲ್ಲಿ ಇಲ್ಲಿ ಬಂದು ಮಡಿಕೇರಿ ಹತ್ತಿರದಿರುವ ಹಾಲೇರಿಯಲ್ಲಿ ನೆಲೆಸಿದ. ಇವನೇ ಹಾಲೇರಿ ವಂಶದ ಮೂಲ ಪುರುಷ. ಅಂಥವನು ಇಲ್ಲಿ ಇದ್ದತಕ್ಕಂಥ ಸ್ಥಳ ಇದು ಅಂತ ಹೇಳ್ತಾ ಇದ್ದಾರೆ. ವಿಧಿಯ ಮಾಟದ ಕೊಡಗಿದು. ವಿಧಿ ಅಂದರೆ ಬ್ರಹ್ಮ ಸೃಷ್ಟಿ ಮಾಡಿರೋದು. ಮಾಟ ಅಂದರೆ ತುಂಬ ಸುಂದರವಾಗಿ ಕೊಡಗನ್ನು ಸೃಷ್ಟಿ ಮಾಡಿದ್ದಾನೆ. ಮೊದಲೇ ನಮ್ಮದು ಕಡೆಗಿದು. ಯಾವಾಗಲೂ ನಮ್ಮದೇ ಇದು, ಮೊದಲು ಕೊಡೆ ಅಂತ ಏನಿಲ್ಲ, ಯಾವಾಗಲೂ ಇದು ನಮ್ಮದೇ. ಕದಲದೆಮ್ಮನು. ಇದೇ ನಮ್ಮದು. ಕದಲನಂದರೆ ನಾವು ಇಲ್ಲಿಂದ ಹೋಗಲ್ಲ, ಇದೇ ಬೆಡಗಿದು ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳ ಈ ಕೊಡಗು. ಇದು ಯಾವತ್ತಿದ್ರೂ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಒಗ್ಗಟ್ಟು ಅಂದರೆ ಎಲ್ಲ ಒಂದೇ ಅಂತ ನಾವು ವಾಸ ಮಾಡೋದು. ಎಲ್ಲರಿಗೂ ಒಂದೇ ಮನೋಭಾವ ಎಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ ಈ ನಮ್ಮ ಕೊಡಗಿನಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ. ದಟ್ಟಿ ಕುಪ್ಪಸ ಅಂದರೆ ನೀವು ಕೊಡಗರ ಸಾಂಪ್ರದಾಯಿಕ ಉಡುಗೆ ನೋಡಿದ್ರಲ್ಲ, ಸೊಂಟಕ್ಕೆ ಕಟ್ಕೊಂಡಿರ್ತದೋ ಅದು ಹಾಗೆ ಬಂದಿಲ್ಲ ಅವರಿಗೆ. ಅದು ಆ ಸಾಂಪ್ರದಾಯಿಕ ಉಡುಗೆ ಸಹ ಅವರ ಶೌರ್ಯತನಕ್ಕೆ ಹೆಸರಾಗಿ ಅದು ಕೊಟ್ಟಿದ್ದಾರೆ. ಹಾಡು ಹುತ್ತರಿಗೇಳಿರಿ. ಹುತ್ತರಿ ಹಾಡು ಮಾಡ್ತಾ ಇರಬೇಕಾದ್ರೆ ಸುಗ್ಗಿ ಸಂದರ್ಭದಲ್ಲಿ ಈ ದಟ್ಟಿ ಕುಪ್ಪಸನ್ನು ಉಟ್ಕೊಂಡಿರ್ತಾರೆ. ಚಿಮ್ಮಿ ಪಾತರೆ ಕೋಲ ಹೊಯ್ಲಿಗೆ ಅಂದರೆ ಅದು ಒಂದು ಕೋಲು ಇಟ್ಕೊಂಡಿರ್ತಾರೆ ಅವರ ಸಾಂಪ್ರದಾಯಿಕ ಉಡುಗೆ. ಕುಣಿವ ಪದ ಹೊರಹೊಮ್ಮಲಿ. ಏನು ಹುತ್ತರಿ ಅಂದರೆ ಸುಗ್ಗಿಯ ಸಂಭ್ರಮ ಮಾಡ್ತಾ ಇರಬೇಕಾದ್ರೆ ಈ ವೇಷಭೂಷಣಗಳ ಹಾಕ್ಕೊಂಡು ತಮ್ಮ ಸುಗ್ಗಿಯ ಪದವನ್ನು ಹಾಡ್ತಾ ಇರ್ತಾರೆ. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲ್ಲಿ. ಅಮ್ಮೆ ಅಂದರೆ ತಾಯಿ
ಮಾಡಿಕೊಟ್ಟಂತಹ ಸೀಮೆ ಅಂದರೆ ಈ ಭೂಮಿ, ನಮಗಿದು ಇರಲಿ, ನಮ್ಮದೇ ನಮ್ಮಲ್ಲಿ, ಇದು ನಮಗೆ ಇರಲಿ, ಇದು ನಮ್ಮದೇ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ನೆಮ್ಮದಿಯ ನಿದು ತಾಳಲಿ, ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ನಮ್ಮ ಕೊಡಗು ಯಾವ ಥರ ಬಾಳಬೇಕು? ತಾಯಿ ಮಗುವಿನ ಹತ್ರ ಎಷ್ಟು ನೆಮ್ಮದಿಯಿಂದ ಇರುತ್ತೋ ಹಾಗೆ ಈ ನಮ್ಮ ಕೊಡಗಿನ ಭೂಮಿ ಯಾವಾಗಲೂ ನೆಮ್ಮದಿಯಿಂದ ಬಾಳಲಿ, ತಾಯಿಯ ತೋಳದಲ್ಲಿ ತುಂಬ ಸಂತೋಷ ಸುಖದಿಂದ ಇರಲಿ ಅಂತ ಈ ಹಾಡಿನ ಅರ್ಥ.